ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಸೆಷನ್ 25ಅಲ್ಲಿ ನಾನು ಈ ವಾಣಿಜ್ಯ ಬ್ಯಾಂಕ್ ಅನ್ನುವಂತಹ 3ನೇ ಅಧ್ಯಾಯದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಅರ್ಥ ಏನು ಹಾಗೂ ಆ ವಾಣಿಜ್ಯ ಬ್ಯಾಂಕ್ ಅನ್ನುವಂತಹ ಒಂದು ಪದದಲ್ಲಿ ಬ್ಯಾಂಕ್ ಅನ್ನುವಂತಹ ಪದದ ಮೂಲ ಅಥವಾ ಅದರ ಹಿನ್ನೆಲೆಯನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ನಾವೀಗಾಗಲೇ ಅರ್ಥ ಮಾಡ್ಕೊಂಡಿರುವಂತೆ ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಅದೊಂದು ಹಣಕಾಸಿನ ಸಂಸ್ಥೆಗಳಾಗಿದ್ದು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲವನ್ನು ಕೊಡುವುದರ ಮೂಲಕ ಆ ಚಟುವಟಿಕೆಗಳ ಮೇಲೆ ಹಣವನ್ನು ಹೂಡಿಕೆ ಮಾಡುವುದರ ಮೂಲಕ ಹಾಗೂ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡುವುದರ ಮೂಲಕ ಲಾಭವನ್ನು ಮಾಡಿಕೊಳ್ಳುವಂತಹ ಒಂದು ಹಣಕಾಸಿನ ಸಂಸ್ಥೆಗಳನ್ನು ನಾವು ವಾಣಿಜ್ಯ ಬ್ಯಾಂಕ್ ಅಂತ ನಾವು ಕರಿತೀವಿ ಅಂತ ನಾವೀಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ನನ್ನ ಸೆಷನ್ 26ರಲ್ಲಿ ಸ್ಟ್ರಕ್ಚರ್ ಆಫ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳ ರಚನೆ ಹೇಗಿದೆ ಅನ್ನುವಂಥ ಒಂದು ವಿಷಯವನ್ನು ನಾನು ಚರ್ಚೆಗೆ ತೆಗೆದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಈ ಸ್ಟ್ರಕ್ಚರ್ ಆಫ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದಾಗ ಭಾರತದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ರಚನೆ ಹೇಗಿದೆ ಅಂತ ಹೇಳಿದಾಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಭಾರತದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ರಚನೆ ಅಂತ ಹೇಳಿದಾಗ ಅದನ್ನು ನಾವು ಶೆಡ್ಯೂಲ್ಡ್ ಬ್ಯಾಂಕ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಹೇಳ್ತೇವೆ. ಶೆಡ್ಯೂಲ್ಡ್ ಬ್ಯಾಂಕ್ ಆ್ಯಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ ಫಾರಿನ್ ಬ್ಯಾಂಕ್ಸ್ ಅಂತ ಹೇಳ್ತೇವೆ, ರೈಟ್. ಸೊ ಭಾರತದ ವಾಣಿಜ್ಯ ಬ್ಯಾಂಕ್ಗಳ ವ್ಯವಸ್ಥೆಯಲ್ಲಿ ನಾವು ರಚನೆ ನೋಡಿದಾಗ ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ಸ್ ಅಂತ ಹೇಳ್ತೇವೆ. ನಾವು ಇವತ್ತಿನ ಚರ್ಚೆ ಮಾಡ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ವಾಣಿಜ್ಯ ಬ್ಯಾಂಕುಗಳ ರಚನೆ ಯಾವ ರೀತಿ ಇದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಫ್ಕೋರ್ಸ್ ಇಲ್ಲಿ ನಾವು ಭಾರತದ ವಾಣಿಜ್ಯ ಬ್ಯಾಂಕ್ ಪದ್ಧತಿ ಯಾವ ಪದ್ಧತಿಗೆ ಯಾವ ಸಾಲಿಗೆ ಸೇರುತ್ತೆ ಅನ್ನೋದನ್ನು ಕೂಡ ನಾವು ಚರ್ಚೆಯನ್ನು ನಾವು ಮಾಡ್ತೇವೆ. ಸಾಮಾನ್ಯವಾಗಿ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳ ಸ್ವರೂಪ ಮಾತ್ರ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಅದು ಭಾರತದ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಅಮೆರಿಕದ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ಅದು ಇಂಗ್ಲೆಂಡಿನ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು. ಅವರ ಫಂಕ್ಷನ್ಸ್ ಮಾತ್ರ ಏನಾಗಿದ್ದಾವೆ, ಸೇಮ್ ಆಗಿದ್ದಾವೆ ಅಂತ ಹೇಳ್ತೇವೆ ನಾವು. ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್. ಆ ಪ್ರೈಮರಿ ಫಂಕ್ಷನ್ಸಲ್ಲಿ ಲೆಂಡಿಂಗ್ ಆಫ್ ಲೋನ್ಸ್, ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್ ಅಂತ ಹೇಳ್ತೇವೆ. ಅಂದರೆ ಏನು, ಸಾಲ ಕೊಡೋದು, ಠೇವಣಿಗಳನ್ನು ಸ್ವೀಕಾರ ಮಾಡುವುದು ಅಂತ ಹೇಳ್ತೇವೆ. ಎಲ್ಲ ದೇಶಗಳಲ್ಲೂ ಕೂಡ ವಾಣಿಜ್ಯ ಬ್ಯಾಂಕ್ಗಳು ಕೆಲಸ ಮಾಡ್ತಿರೋದು ಲಾಭಕ್ಕಾಗಿ. ಆ ಲಾಭಕ್ಕಾಗಿ ತಮ್ಮ ಕಾರ್ಯಗಳು ಕೂಡ ಆಲ್ಮೋಸ್ಟ್ ಏನಾಗಿದ್ದಾವೆ, ಸಿಮಿಲರ್ ಆಗಿದ್ದಾವೆ, ಒಂದೇ ಥರದಲ್ಲಿ ಇದ್ದಾವೆ. ಆದರೆ ಆ ವಾಣಿಜ್ಯ ಬ್ಯಾಂಕ್ಗಳ ಸಂಘಟನಾತ್ಮಕ ಸ್ವರೂಪ ನೋಡಿದಾಗ ಅಥವಾ ಸಂಘಟನಾತ್ಮಕ ರಚನೆ ನೋಡಿದಾಗ ಒಂದು ದೇಶದ ಬ್ಯಾಂಕಿಂಗ್ ಪದ್ಧತಿ ಮತ್ತೊಂದು ದೇಶದ ಬ್ಯಾಂಕಿಂಗ್ ಪದ್ಧತಿಗಿಂತ ಸ್ವಲ್ಪ ಭಿನ್ನವಾಗಿರುವುದನ್ನು ನಾವಿಲ್ಲಿ ಕಾಣ್ತೇವೆ. ಅದು ಯಾವ ಉದ್ದೇಶಕ್ಕೆ ಸಾಲ ಕೊಡ್ತವೆ ಅನ್ನೋದಾಗಿರ್ಬೋದು, ಯಾರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಅನ್ನೋದರ ಮೇಲೆ ಆಗಿರ್ಬೋದು, ಅಥವಾ ಶಾಖೆಗಳು ಇರ್ತಾವ ಅಥವಾ ಇಲ್ಲ ಅನ್ನೋದರ ವಿಷಯದ ಆಧಾರದ ಮೇಲೆ ಆಗಿರ್ಬೋದು. ವಾಣಿಜ್ಯ ಬ್ಯಾಂಕ್ಗಳ ರಚನೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನಾಗಿದೆ, ಭಿನ್ನವಾಗಿದೆ ಅಂತ ಹೇಳ್ತೇವೆ. ಮೊದಲನೆಯದಾಗಿ ವಾಣಿಜ್ಯ ಬ್ಯಾಂಕ್ಗಳ ರಚನೆ ಅಂತ ಹೇಳಿದಾಗ ತುಂಬಾ ಪಾಪ್ಯುಲರ್ ಆಗಿರುವಂತಹ ಹೆಸರುಗಳು ಯಾವುದಪ್ಪ ಅಂತಂದರೆ ಬ್ರಾಂಚ್ ಬ್ಯಾಂಕಿಂಗ್ ಮತ್ತು ಯೂನಿಟ್ ಬ್ಯಾಂಕಿಂಗ್ ಅಂತ ಹೇಳ್ತೇವೆ. ಬ್ರಾಂಚ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಶಾಖಾ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳ್ತೇವೆ. ಇನ್ನು ಯೂನಿಟ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ನಾವು ಇದಕ್ಕೆ ಘಟಕ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಘಟಕ ಬ್ಯಾಂಕಿಂಗ್ ಪದ್ಧತಿ ಅಂತ ಕರಿತೇವೆ. ಏನಿದು ಬ್ರಾಂಚ್ ಬ್ಯಾಂಕಿಂಗ್ ಮತ್ತು ಯೂನಿಟ್ ಬ್ಯಾಂಕಿಂಗ್ ಅಂದರೆ ಏನರ್ಥ? ಇದು ಪರಸ್ಪರ ಒಂದು ವಿರುದ್ಧದ ಸನ್ನಿವೇಶಗಳು. ಒಂದಂತೂ ನೀವು ಅರ್ಥ ಮಾಡ್ಕೋಬೇಕು, ಈ ಶಾಖಾ ಬ್ಯಾಂಕಿಂಗ್ ಪದ್ಧತಿ ಮತ್ತು ಘಟಕ ಬ್ಯಾಂಕಿಂಗ್ ಪದ್ಧತಿ ಅನ್ನುವಂಥದ್ದು ಪರಸ್ಪರ ವಿರುದ್ಧದ ಸನ್ನಿವೇಶಗಳು. ಹಾಗೆ ನಿಮಗೆ ಬ್ರಾಂಚ್ ಬ್ಯಾಂಕಿಂಗ್ ಅರ್ಥ ಆದರೆ ಯೂನಿಟ್ ಬ್ಯಾಂಕಿಂಗ್ ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಆಗ್ತದೆ, ರೈಟ್. ಸೊ ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಲಾರ್ಜ್ ಬ್ಯಾಂಕ್ ಕ್ಯಾರೀಸ್ ಆನ್ ಬ್ಯಾಂಕಿಂಗ್ ಬಿಸ್ನೆಸ್ ಥ್ರೂ ಅ ಲಾರ್ಜ್ ನೆಟ್ವರ್ಕ್ ಆಫ್ ಬ್ರಾಂಚಸ್ ಸ್ಪ್ರೆಡ್ ಆಲ್ ಓವರ್ ದಿ ಕಂಟ್ರಿ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಬಲಾಢ್ಯ ಬ್ಯಾಂಕ್ ಅಂತ ಇರುತ್ತೆ, ಅಥವಾ ಒಂದೇ ಇರಬೇಕು ಅಂತಿಲ್ಲ. ಕೆಲವೊಂದು ಬಲಾಢ್ಯ ಬ್ಯಾಂಕುಗಳು ತುಂಬ ಬೃಹತ್ ಪ್ರಮಾಣದ ಹಣಕಾಸಿನ ಸಂಪನ್ಮೂಲವನ್ನು ಹೊಂದಿರುವಂತಹ ಅತೀ ದೊಡ್ಡ ಬ್ಯಾಂಕುಗಳು ರಾಷ್ಟ್ರವ್ಯಾಪಿಯಾಗಿ ಸಾವಿರಾರು ಶಾಖೆಗಳ ಮೂಲಕ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ಅವರು ನಿರ್ವಹಿಸ್ತಾ ಇರ್ತಾರೆ. ಅಂದರೆ ಕೆಲವು ಬಲಾಢ್ಯ ಬ್ಯಾಂಕುಗಳು ಇರ್ತವೆ ಆ ಒಂದು ವ್ಯವಸ್ಥೆಯಲ್ಲಿ. ಆ ಬಲಾಢ್ಯ ಬ್ಯಾಂಕುಗಳು, ದೊಡ್ಡ ಬ್ಯಾಂಕುಗಳು ಸಾವಿರಾರು ಸಂಖ್ಯೆಯ ಶಾಖೆಗಳ ಮೂಲಕ ರಾಷ್ಟ್ರದ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾರೆ. ಆ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ enable it to carry
ಆನ್ ಇಟ್ಸ್ ಆಕ್ಟಿವಿಟೀಸ್ ಆನ್ ಅ ಲಾರ್ಜ್ ಸ್ಕೇಲ್ ಆಲ್ ಓವರ್ ದ ಕಂಟ್ರಿ. ಆ ಒಂದು ಇಡೀ ರಾಷ್ಟ್ರದಲ್ಲಿ ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಅಗತ್ಯವಾಗಿರುವಂತಹ ಹಣಕಾಸಿನ ಸಂಪನ್ಮೂಲ ಹೇಗೆ ದೊರಕುತ್ತೆ ಅಂತಂದರೆ, ಆ ಒಂದು ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಬ್ಯಾಂಕ್ಗಳ ಒಂದು ಅಸ್ತಿತ್ವ ತುಂಬ ಬಲಾಢ್ಯವಾಗಿರುತ್ತೆ, ಆ ಗಾತ್ರ ತುಂಬ ಬಲಾಢ್ಯವಾಗಿರುತ್ತೆ. ಆ ಬಲಾಢ್ಯವಾದಂತಹ ಬ್ಯಾಂಕ್ ಅಂತ ಹೇಳಿದಾಗ ಸಹಜವಾಗಿ ಅವರಲ್ಲಿರುವಂತಹ ಹಣಕಾಸಿನ ಸಂಪನ್ಮೂಲಗಳು ಕೂಡ ತುಂಬ ಯಥೇಚ್ಛ ಪ್ರಮಾಣದಲ್ಲಿರ್ತವೆ, ಬೃಹತ್ ಪ್ರಮಾಣದಲ್ಲಿರ್ತವೆ. ಆ ಬೃಹತ್ ಪ್ರಮಾಣದ ಹಣಕಾಸನ್ನು ಹೊಂದಿರುವಂತಹ ಈ ಬಲಾಢ್ಯ ಬ್ಯಾಂಕುಗಳು ಸಾವಿರಾರು ಶಾಖೆಗಳ ಮೂಲಕ ಹಣಕಾಸನ್ನು ಒದಗಿಸುವುದರ ಮೂಲಕ ಆ ದೇಶದ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತವೆ. ಯಾವ ಒಂದು ವ್ಯವಸ್ಥೆಯನ್ನು ನಾವು ಇದಕ್ಕೆ ಉದಾಹರಣೆಯನ್ನಾಗಿ ನಾವು ನೀಡಬಹುದು ಅನ್ನುವಂಥ ಪ್ರಶ್ನೆ ಬಂದಾಗ, ನಾವು ಇದಕ್ಕೆ ಎಕ್ಸಾಂಪಲ್ ಕೊಡೋದು ಜಾಗತಿಕ ಮಟ್ಟದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥದ್ದು UK ಅಥವಾ ಇಂಗ್ಲೆಂಡ್ ಅಂತ ಹೇಳ್ತೇವೆ. ಜೊತೆಗೆ ಕೆನಡಾ, ಆಸ್ಟ್ರೇಲಿಯಾ ಮತ್ತು ನಮ್ಮ ದೇಶ ಭಾರತದಲ್ಲೂ ಕೂಡ ನಾವು ಬ್ರಾಂಚ್ ಬ್ಯಾಂಕಿಂಗ್ ವ್ಯವಸ್ಥೆನ ನಾವು ನೋಡ್ಬೋದು. ಆದರೆ ಇಂಗ್ಲೆಂಡಲ್ಲಿ ಮಾತ್ರ ಈ ಬ್ರಾಂಚ್ ಬ್ಯಾಂಕಿಂಗಿಗೆ ತುಂಬನೇ ಒಂದು ಪಾಪ್ಯುಲರ್ ಎಕ್ಸಾಂಪಲ್ ಅನ್ನು ನಾವು ಇಂಗ್ಲೆಂಡ್ ಹೇಳ್ತೇವೆ. ಯಾಕಂದರೆ ಇಂಗ್ಲೆಂಡ್ನಲ್ಲಿ ಬಿಗ್ ಫೋರ್ ಅಂತ ಹೇಳ್ತೇವೆ. ದ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ದಿ ಇಂಗ್ಲೆಂಡ್ ಇಸ್ ಕಂಟ್ರೋಲ್ಡ್ ಬೈ ದ 4 ಇನ್ಸ್ಟಿಟ್ಯೂಷನ್. ಬಿಗ್ ಫೋರ್ ಅಂತ ಹೇಳ್ತೀವಿ. ಬಾರ್ಕ್ಲೇ ಬ್ಯಾಂಕ್, ವೆಸ್ಟ್ ಮಿನಿಸ್ಟರ್ ಬ್ಯಾಂಕ್, ಲಾಯ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ. ಹೀಗೆ 4 ಪ್ರಮುಖ ಬ್ಯಾಂಕ್ಗಳು ಇಂಗ್ಲೆಂಡಿನ ಸಮಸ್ತ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ಇವತ್ತು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಭಾರತದಲ್ಲೂ ಕೂಡ ನಾವು ಹೇಳ್ತೇವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ಇಸ್ ದ ಲಾರ್ಜೆಸ್ಟ್ ಬ್ಯಾಂಕ್ ಅಂತ ಹೇಳ್ತೇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದೊಂದು ಬಲಿಷ್ಠವಾದಂತಹ ಬ್ಯಾಂಕು. ಸಾವಿರಾರು ಲಕ್ಷ ಸಂಖ್ಯೆಯ ಶಾಖೆಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಹೊಂದಿದೆ. ದೇಶದ ಉದ್ದಗಲಕ್ಕೂ ಕೂಡ ತಮ್ಮ ಬ್ರಾಂಚ್ಗಳ ಮೂಲಕ ವಾಣಿಜ್ಯ ಬ್ಯಾಂಕ್ಗಳ ಚಟುವಟಿಕೆಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀವಲ್ವಾ. ಹಾಗಾಗಿ ಈ ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಬಲಿಷ್ಠ ಬ್ಯಾಂಕ್ಗಳು ಇರ್ತವೆ. ಆ ಬಲಿಷ್ಠ ಬ್ಯಾಂಕ್ಗಳು ತಮ್ಮ ನಾನಾ ಶಾಖೆಗಳ ಮೂಲಕ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತವೆ ಅಂತ ಹೇಳ್ತೇವೆ. ಇನ್ನು ಯೂನಿಟ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದಾಗ ಅಮೆರಿಕ ಇಸ್ ವೆರಿ ಪಾಪ್ಯುಲರ್ ಫಾರ್ ಯೂನಿಟ್ ಬ್ಯಾಂಕಿಂಗ್ ಸಿಸ್ಟಮ್. ಇನ್ನು ಬ್ರಾಂಚ್ ಬ್ಯಾಂಕಿಂಗ್ ಅನ್ನು ನಾವು ಇಂಗ್ಲೆಂಡ್ ಅಂತ ಹೇಳಿದಾಗ, ಅದೇ ಯೂನಿಟ್ ಬ್ಯಾಂಕಿಂಗ್ ವಿಷಯ ಬಂದಾಗ ನಾವು ಅಮೆರಿಕ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಯೂನಿಟ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಏನಿದು ಘಟಕ ಬ್ಯಾಂಕಿಂಗ್ ಪದ್ಧತಿ ಅಂದರೆ ಏನು? ಅಂಡರ್ ದಿಸ್ ಸಿಸ್ಟಮ್ an individual banks undertakes banking business either through a single office or through a few branches operating within a limited area. ಅಂದರೆ ಒಂದು ನಿರ್ದಿಷ್ಟವಾದಂತಹ ಒಂದು ಸೀಮಿತವಾದಂತಹ ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ಬ್ಯಾಂಕ್ ತನ್ನ ಕೆಲವೇ ಶಾಖೆಗಳ ಮೂಲಕ ಅಥವಾ ತಾನೇ ತನ್ನ ಏಕ ಕಚೇರಿಯ ಮೂಲಕ ಆ ಒಂದು ಪ್ರದೇಶದಲ್ಲಿ ಮಾತ್ರ ಹಣಕಾಸಿನ ಚಟುವಟಿಕೆಯನ್ನು ಅಥವಾ ವಾಣಿಜ್ಯ ಬ್ಯಾಂಕಿನ ಚಟುವಟಿಕೆಯನ್ನು ಅದು ಮಾಡ್ತಾ ಇರುತ್ತೆ. ಸೊ ಇಂತಹ ಇಂಡಿವಿಜುವಲ್ ಬ್ಯಾಂಕು ನೂರಾರು ಇರ್ತವೆ ಅಥವಾ ಸಾವಿರಾರು ಕೂಡ ಇರಬಹುದು. ಇಂಡಿವಿಜುವಲ್ ಬ್ಯಾಂಕಿಂಗ್ ಹೇಳ್ತಿರೋದು, ಯೂನಿಟ್ ಬ್ಯಾಂಕಿಂಗ್ ಘಟಕ ಬ್ಯಾಂಕುಗಳು. ಇಲ್ಲಿ ಯಾವುದೇ ಒಂದು ಬ್ಯಾಂಕ್ ಬಲಿಷ್ಠ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೂರಾರು ಸಂಖ್ಯೆಯ ಇಂಡಿವಿಜುವಲ್ ಬ್ಯಾಂಕ್ಗಳು ತಮ್ಮ ಒಂದು ಕಚೇರಿಯ ಮೂಲಕ ಅಥವಾ 4 ಶಾಖೆಗಳ ಮೂಲಕ ಆ ನಿರ್ದಿಷ್ಟವಾದಂತಹ ಒಂದು ಪ್ರದೇಶದ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು, ಹಣಕಾಸಿನ ಚಟುವಟಿಕೆಗಳನ್ನು ನಾವು ನೋಡ್ಕೊಂಡು ಹೋಗ್ತಾ ಇರ್ತವೆ. ಅದನ್ನು ನಾವು ಯೂನಿಟ್ ಬ್ಯಾಂಕಿಂಗ್ ಅಂತ ಹೇಳ್ತೇವೆ. ಬ್ರಾಂಚ್ ಬ್ಯಾಂಕಿಂಗ್ ಅಲ್ಲಿ ಸಾವಿರಾರು ಶಾಖೆಗಳಿರ್ತವೆ. ಯೂನಿಟ್ ಬ್ಯಾಂಕಿಂಗ್ ಅಲ್ಲಿ 4 ಶಾಖೆಗಳು ಮಾತ್ರ ಇರಬಹುದು. ಆದರೆ ಇಂಡಿವಿಜುವಲ್ ಬ್ಯಾಂಕಿಂಗ್ ತುಂಬಾ ಜಾಸ್ತಿ ಇರ್ತವೆ ಯೂನಿಟ್ ಬ್ಯಾಂಕಿಂಗ್ ಅಲ್ಲಿ. ಬ್ರಾಂಚ್ ಬ್ಯಾಂಕಿಂಗ್ ಅಲ್ಲಿ ಬಲಿಷ್ಠವಾದ ಕೆಲವೊಂದು ಬ್ಯಾಂಕ್ಗಳು ಸಾವಿರಾರು ಶಾಖೆಗಳ ಮೂಲಕ ಇಡೀ ಆರ್ಥಿಕತೆಯ ವಾಣಿಜ್ಯ ಬ್ಯಾಂಕಿನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತವೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಬ್ರಾಂಚ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ನಾವು ಬ್ರಾಂಚ್ ಬ್ಯಾಂಕಿಂಗ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ UK ಅಂತ ಹೇಳ್ತೇವೆ. ಯೂನಿಟ್ ಬ್ಯಾಂಕ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ದಿ USA ಅಂತ ನಾವು ಹೇಳ್ತೇವೆ. ಅಮೆರಿಕದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಯೂನಿಟ್ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೇವೆ. ಇನ್ನು ಚೈನ್ ಬ್ಯಾಂಕಿಂಗ್ ಮತ್ತು ಗ್ರೂಪ್ ಬ್ಯಾಂಕಿಂಗ್ ಈ ಒಂದು ರಚನೆ ಯಾವುದರ ಆಧಾರದ ಮೇಲೆ ಅಂತಂದ್ರೆ, ಎಷ್ಟು ಬ್ಯಾಂಕ್ಗಳು ಅಥವಾ ಯಾವ ಬ್ಯಾಂಕ್ಗಳು ಯಾರ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ. ಅಲ್ಲಿ ನಾವು ಶಾಖೆಗಳ ವಿಚಾರ ಹೇಳಿದ್ದೀವಿ, ಅವುಗಳ ಗಾತ್ರದ ವಿಚಾರ ಹೇಳಿದ್ದೀವಿ. ಅಲ್ಲಿ ಬ್ರಾಂಚ್ ಬ್ಯಾಂಕಿಂಗ್ ಮತ್ತು ಯೂನಿಟ್ ಬ್ಯಾಂಕಿಂಗ್ ಅಲ್ಲಿ. ಚೈನ್ ಬ್ಯಾಂಕಿಂಗ್ ಮತ್ತು ಗ್ರೂಪ್ ಬ್ಯಾಂಕಿಂಗ್ ಅಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಇಲ್ಲಿ ನಿಯಂತ್ರಣ ಆಧಾರದ ಮೇಲೆ ಹೂ ಕಂಟ್ರೋಲ್ಸ್ ದಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂತಹ ವಿಷಯದ ಆಧಾರದ ಮೇಲೆ ಚೈನ್ ಬ್ಯಾಂಕಿಂಗ್ ಮತ್ತು ಗ್ರೂಪ್ ಬ್ಯಾಂಕಿಂಗ್ ಅಂತ ನಾವು ರಚನೆಯನ್ನು ನಾವು ಕಾಣಬಹುದು. ಕನ್ನಡದಲ್ಲಿ ಚೈನ್ ಬ್ಯಾಂಕಿಂಗ್ ನಾವು ಸರಪಣಿ ಬ್ಯಾಂಕಿಂಗ್ ಅಥವಾ ಸರಪಳಿ ಬ್ಯಾಂಕಿಂಗ್ ಪದ್ಧತಿ ಅಂತಲೂ ಕೂಡ ಕನ್ನಡದಲ್ಲಿ ಕರೆಯಬಹುದು. ಅದೇ ರೀತಿ ಗ್ರೂಪ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ನಾವು ಇದಕ್ಕೆ ನಾವು ಗುಂಪು ಬ್ಯಾಂಕಿಂಗ್ ಪದ್ಧತಿ ಅಂತ ಹೇಳ್ತೇವೆ. ಏನಿದು? ಇದು ಮತ್ತು ಪರಸ್ಪರ ವಿರುದ್ಧವಾದಂತಹ ಒಂದು ಸನ್ನಿವೇಶಗಳು. ನಾವು ಬ್ರಾಂಚ್ ಬ್ಯಾಂಕಿಂಗ್ ಮತ್ತು ಯೂನಿಟ್ ಬ್ಯಾಂಕಿಂಗ್ ಅಲ್ಲಿ ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿಯೋ, ಈ ಚೈನ್ ಬ್ಯಾಂಕಿಂಗ್ ಮತ್ತು ಗ್ರೂಪ್ ಬ್ಯಾಂಕಿಂಗ್ ಕೂಡ ಏನು ಪರಸ್ಪರ ವಿರುದ್ಧವಾದಂತಹ
ಒಂದು ಸನ್ನಿವೇಶ. ಅಂಡರ್ ದಿ ಚೈನ್ ಬ್ಯಾಂಕಿಂಗ್ ಸಿಸ್ಟಮ್ 2 or more banks are owned and controlled by one person or a group of persons ಅಂತ ಹೇಳ್ತೇವೆ. ಅಂದರೆ ಆ ಚೈನ್ ಬ್ಯಾಂಕಿಂಗಲ್ಲಿ 2 or more ಬ್ಯಾಂಕ್ಸ್ ಅಂದ್ರೆ ಏನು, 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕುಗಳು ಒಬ್ಬ ವ್ಯಕ್ತಿಯ ಮಾಲೀಕತ್ವ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ, ಅಥವಾ ಕೆಲವು ವ್ಯಕ್ತಿಗಳ ಒಂದು ಸಮೂಹದ ಮಾಲೀಕತ್ವ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ. ಯಾವ ಬ್ಯಾಂಕುಗಳು? 2 ಅಥವಾ 2ಕ್ಕಿಂತ ಹೆಚ್ಚು. ಮಿನಿಮಮ್ ಎಷ್ಟು ಬ್ಯಾಂಕುಗಳು? 2 ಆದರೂ ಇರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ಎಷ್ಟು ಬೇಕಾದರೂ ಬ್ಯಾಂಕುಗಳು ಒಬ್ಬ ವ್ಯಕ್ತಿಯ ಮಾಲೀಕತ್ವ, ಒಬ್ಬ ವ್ಯಕ್ತಿಯ ಒಂದು ನಿಯಂತ್ರಣಕ್ಕೆ, ಅಥವಾ ಕೆಲವು ವ್ಯಕ್ತಿಗಳ ಮಾಲೀಕತ್ವ, ಗ್ರೂಪ್ ಆಫ್ ಪರ್ಸನ್ಸ್ ಅಂತ ಹೇಳ್ತೇವೆ, ಕೆಲವು ವ್ಯಕ್ತಿಗಳ ಮಾಲೀಕತ್ವ ಮತ್ತು ನಿಯಂತ್ರಣಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕುಗಳು ನಿಯಂತ್ರಣಕ್ಕೆ ಒಳಪಟ್ಟಿದ್ರೆ ಅದಕ್ಕೆ ನಾವು ಸರಪಣಿ ಬ್ಯಾಂಕಿಂಗ್ ಅಥವಾ ಸರಪಳಿ ಬ್ಯಾಂಕಿಂಗ್ ಪದ್ಧತಿ ಅಂತ ಕರಿತೇವೆ. ದಿಸ್ ಟೈಪ್ ಆಫ್ ಬ್ಯಾಂಕಿಂಗ್ ವಾಸ್ ಡೆವಲಪ್ಡ್ ಇನ್ USA ಇನ್ ದ ಮಿಡ್ಲ್ ಆಫ್ 19th century ಬಟ್ ಮೆಟ್ ಫೇಲ್ಯೂರ್ ಡ್ಯೂರಿಂಗ್ ದಿ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್. ಅಂದರೆ ಅಮೆರಿಕದಲ್ಲಿ 1929ರ ಮಹಾ ಆರ್ಥಿಕ ಮುಗ್ಗಟ್ಟೇನಾಯ್ತು ಅಲ್ವಾ, ಆ ಮಹಾ ಆರ್ಥಿಕ ಮುಗ್ಗಟ್ಟಿನವರೆಗೂ ಕೂಡ ಈ ತರಹದ ಒಂದು ಚೈನ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಅಮೆರಿಕದಲ್ಲಿ ಕಾಣಬಹುದಾಗಿತ್ತು. ತದನಂತರದಲ್ಲಿ ಅದೇನಾಯಿತು, ಡಿಸಪಿಯರ್ ಆಯಿತು, ಅಗೋಚರ ಆಯಿತು ನಮ್ಮ ಒಂದು ಸಿಸ್ಟಮ್ ಇಂದ, ವ್ಯವಸ್ಥೆಯಿಂದ ಅಂತ ನಾವು ಹೇಳ್ತೇವೆ. ಇನ್ನು ಗ್ರೂಪ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ಏನು, ಅಥವಾ ಗುಂಪು ಬ್ಯಾಂಕಿಂಗ್ ಪದ್ಧತಿ ಅಂತಂದ್ರೆ ಏನು? ಅಂಡರ್ ದಿಸ್ ಸಿಸ್ಟಮ್ 2 or more banks are directly or indirectly controlled by an association, ಟ್ರಸ್ಟ್ ಆರ್ ಕಾರ್ಪೊರೇಷನ್. ಅಂದ್ರೇನು, ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಒಂದು ಗುಂಪು 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡುತ್ತೆ. ಎಲ್ಲಿ? ಚೈನ್ ಬ್ಯಾಂಕಿಂಗ್ ಅಲ್ಲಿ. ಆದರೆ ಗ್ರೂಪ್ ಬ್ಯಾಂಕಿಂಗ್ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳು ಯಾರ ಒಡೆತನ ಮತ್ತು ಮಾಲೀಕತ್ವಕ್ಕೆ ಒಳಪಟ್ಟಿರ್ತವೆ, ಯಾರ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ ಅಂತಂದ್ರೆ ಅಲ್ಲಿ ಇಟ್ ಇಸ್ ಕಂಟ್ರೋಲ್ಡ್ ಬೈ ಆನ್ ಅಸೋಸಿಯೇಷನ್. ಅಸೋಸಿಯೇಷನ್ಸ್ ಅಂದ್ರೇನು, ಒಂದು ಸಂಸ್ಥೆ ಅಥವಾ ಒಂದು ಟ್ರಸ್ಟ್ ಅಂತ ಹೇಳ್ತೀವಿ. ಒಂದು ಟ್ರಸ್ಟಿನ ಒಂದು ನಿಯಂತ್ರಣಕ್ಕೆ, ಒಂದು ಸಂಸ್ಥೆಯ ಅಥವಾ ಒಂದು ಕಂಪನಿಯ ಒಬ್ಬ ವ್ಯಕ್ತಿ ಕಂಟ್ರೋಲ್ ಮಾಡಿದ್ರೆ ಒಂದು ಕಂಪನಿ ಅಥವಾ ಒಂದು ಅಸೋಸಿಯೇಷನ್, ಒಂದು ಸಂಸ್ಥೆ ಅಥವಾ ಒಂದು ಟ್ರಸ್ಟ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳ ಮಾಲೀಕತ್ವವನ್ನ, ಒಡೆತನವನ್ನ ಹೊಂದಿರುವುದರ ಜೊತೆಗೆ ಅದರ ಮೇಲೆ ನಿಯಂತ್ರಣವನ್ನ ಸಾಧಿಸಿರುತ್ತೆ. ಇಲ್ಲಿ ಇಂಡಿವಿಜುವಲ್ ಪರ್ಸನ್ ಕಂಟ್ರೋಲ್ ಮಾಡ್ತಾನೆ. ಯಾವುದರಲ್ಲಿ? ಗ್ರೂಪ್ ಬ್ಯಾಂಕಿಂಗ್ ಅಲ್ಲಿ ಅಸೋಸಿಯೇಷನ್ ಅಥವಾ ಕಾರ್ಪೊರೇಷನ್ ಅಥವಾ ಟ್ರಸ್ಟ್ ಅನ್ನುವಂಥದ್ದು ಬ್ಯಾಂಕಿಂಗ್ ಸಂಸ್ಥೆಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ದಿಸ್ ಟೈಪ್ ಆಫ್ ಬ್ಯಾಂಕಿಂಗ್ ವಾಸ್ ಕಾಮನ್ ಇನ್ USA ಬಿಟ್ವೀನ್ 1925 ಆ್ಯಂಡ್ 1929. ಇನ್ನು ಇಡೀ ಒಂದು ಬ್ಯಾಂಕಿಂಗ್ ವ್ಯವಸ್ಥೆನೂ ಕೂಡ ಅಮೆರಿಕದಲ್ಲಿ 1925ರಿಂದ 1929ರವರೆಗೆ ಮಹಾರ್ಥಿಕ ಮುಗ್ಗಟ್ಟಿನವರೆಗೆ ಒಂದು ಸ್ವಲ್ಪ ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು. ಬಹಳ ಬೇಗನೆ ಆ ಒಂದು ಗ್ರೂಪ್ ಬ್ಯಾಂಕಿಂಗ್ ಪದ್ಧತಿ ಅಥವಾ ಗುಂಪು ಬ್ಯಾಂಕಿಂಗ್ ವ್ಯವಸ್ಥೆ ಬಹಳ ಬೇಗನೆ ಅದು ಫೇಲ್ಯೂರ್ ಅನ್ನ ಕಾಣ್ತು ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಚೈನ್ ಬ್ಯಾಂಕಿಂಗ್ ಮತ್ತು ಗ್ರೂಪ್ ಬ್ಯಾಂಕಿಂಗ್. ಚೈನ್ ಬ್ಯಾಂಕಿಂಗ್ ಅಲ್ಲಿ ಆ ಬ್ಯಾಂಕ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳು ಒಬ್ಬ ವ್ಯಕ್ತಿಯ ಅಥವಾ ವ್ಯಕ್ತಿಗಳ ಸಮೂಹದ ನಿಯಂತ್ರಣಕ್ಕೆ, ಮಾಲೀಕತ್ವಕ್ಕೆ ಒಳಪಟ್ಟರೆ, ಗ್ರೂಪ್ ಬ್ಯಾಂಕಿಂಗ್ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ಯಾಂಕುಗಳು ವ್ಯಕ್ತಿಗಳ ನಿಯಂತ್ರಣಕ್ಕೆ ಒಳಪಡದೆ ಆ ಒಂದು ಕಂಪನಿ ಅಥವಾ ಒಂದು ಅಸೋಸಿಯೇಷನ್, ಒಂದು ಸಂಸ್ಥೆ ಅಥವಾ ಒಂದು ಟ್ರಸ್ಟ್ನ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥವನ್ನ ಮಾಡ್ಕೋಬಹುದು. ಇನ್ನು ಕೊನೆಯದಾಗಿ ಪ್ಯೂರ್ ಬ್ಯಾಂಕಿಂಗ್ ಆ್ಯಂಡ್ ಮಿಕ್ಸ್ಡ್ ಬ್ಯಾಂಕಿಂಗ್ ಅಂತ ಹೇಳ್ತೇವೆ. ಪ್ಯೂರ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಶುದ್ಧ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳ್ತೇವೆ. ಇನ್ನು ಮಿಕ್ಸ್ಡ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ನಾವು ಇದಕ್ಕೆ ಮಿಶ್ರ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳ್ತೇವೆ. ಇದು ಕೂಡ ಒಂದು ಪರಸ್ಪರ ವಿರುದ್ಧವಾದಂತಹ ಒಂದು ಸನ್ನಿವೇಶಗಳು. ಯಾವ ಅವಧಿಗೆ ಸಾಲ ಕೊಡ್ತವೆ, ಯಾವುದಕ್ಕೆ ಸಾಲ ಕೊಡ್ತವೆ ಅನ್ನುವುದರ ಆಧಾರದ ಮೇಲೆ ನಾವಿಲ್ಲಿ ಪ್ಯೂರ್ ಬ್ಯಾಂಕಿಂಗ್ ಮತ್ತು ಮಿಕ್ಸ್ಡ್ ಬ್ಯಾಂಕಿಂಗ್ ಅನ್ನು ನಾವು ಬೈಫರ್ಕೇಟ್ ಮಾಡಿದ್ದೀವಿ, ಅದರ ಒಂದು ಆರ್ಗನೈಸೇಷನಲ್ ಸೆಟಪ್ ಅನ್ನ. ಹಾಗೆ ಅಂಡರ್ ದ ಪ್ಯೂರ್ ಬ್ಯಾಂಕಿಂಗ್ ಅಲ್ಲಿ, ಆ ಒಂದು ಶುದ್ಧ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ, pure banking is a system under which the commercial banks confine themselves to the financing of the short term requirements of industry and commerce. ಅಂದರೆ ಈ ಕೈಗಾರಿಕೆ ಮತ್ತು ವಾಣಿಜ್ಯದ ಉದ್ದೇಶಗಳಿಗೆ ಕೇವಲ ಅಲ್ಪಾವಧಿಯ ಸಾಲವನ್ನು ನೀಡುವಂತಹ ವಾಣಿಜ್ಯ ಬ್ಯಾಂಕ್ಗಳನ್ನು ನಾವು ಶುದ್ಧ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೇವೆ. ಯಾವುದಕ್ಕೆ? ಕೈಗಾರಿಕೆ ಮತ್ತು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ದೀರ್ಘಾವಧಿಗೆ ಸಾಲವನ್ನು ಕೊಡದೆ
ಕೇವಲ ಅಲ್ಪಾವಧಿಗೆ ಸಾಲವನ್ನು ನೀಡುವಂತಹ ವಾಣಿಜ್ಯ ಬ್ಯಾಂಕ್ಗಳನ್ನು ನಾವು ಪ್ಯೂರ್ ಬ್ಯಾಂಕಿಂಗ್ ಅಥವಾ ಶುದ್ಧ ಬ್ಯಾಂಕಿಂಗ್ ಪದ್ಧತಿ ಅಂತ ನಾವು ಕರಿತೇವೆ. ದಿಸ್ ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಇಸ್ ವೆರಿ ಪಾಪ್ಯುಲರ್ ಇನ್ UK. ಸೊ UK ಇಂಗ್ಲೆಂಡ್ನಲ್ಲಿ ಈ ತರಹದ ಒಂದು ಶುದ್ಧ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು ಮತ್ತೊಂದು ವಿಷಯ. ಸೊ ಈ ಇಂಗ್ಲೆಂಡಲ್ಲಿ ಕೆಲ ಬ್ಯಾಂಕುಗಳೇನೋ ಕೇವಲ ಅಲ್ಪಾವಧಿಗೆ ಮಾತ್ರ ಸಾಲ ಕೊಡ್ತವೆ ವ್ಯಾಪಾರ ಮತ್ತು ಕೈಗಾರಿಕೆಯ ಉದ್ದೇಶಗಳಿಗೆ. ಆ ತರಹದ ಬ್ಯಾಂಕ್ಗಳನ್ನು ನಾವೇನಂತ ಕರಿತೇವೆ? ಶುದ್ಧ ಬ್ಯಾಂಕುಗಳು ಅಂತ ಕರಿತೇವೆ. ಇನ್ ಮಿಕ್ಸ್ಡ್ ಬ್ಯಾಂಕಿಂಗ್ ಅಂತಂದ್ರೆ ಏನು? Mixed banking is a system under which the commercial banks make both short-term as well as ಲಾಂಗ್-ಟರ್ಮ್ ಲೋನ್ಸ್ ಟು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ಪರಸ್ಪರ ವಿರುದ್ಧವಾದಂಥ ಸನ್ನಿವೇಶ ಅಂತ ನಾನು ಹೇಳಿದ್ದೇನೆ. ಈ ಮಿಕ್ಸ್ಡ್ ಬ್ಯಾಂಕಿಂಗ್ ಅಥವಾ ಮಿಶ್ರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಆ ವಾಣಿಜ್ಯ ಬ್ಯಾಂಕ್ಗಳು ಒಂದು ದೇಶದ ಕೈಗಾರಿಕೆ, ವ್ಯಾಪಾರ ಮತ್ತು ವಾಣಿಜ್ಯದ ಚಟುವಟಿಕೆಗಳಿಗೆ ಕೇವಲ ಅಲ್ಪಾವಧಿಗೆ ಮಾತ್ರ ಸಾಲವನ್ನು ನೀಡದೆ ಅಲ್ಪಾವಧಿಗೂ ಹಾಗೂ ದೀರ್ಘಾವಧಿ ಎರಡೂ ಅವಧಿಗಳಿಗೆ ಸಾಲವನ್ನು ನೀಡುವಂತಹ ವಾಣಿಜ್ಯ ಬ್ಯಾಂಕ್ಗಳನ್ನು ನಾವು ಮಿಕ್ಸ್ಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಮಿಕ್ಸ್ಡ್ ಅಂತ ಹೇಳಿದಾಗ ಬೋತ್ ಫಾರ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಪ್ಯೂರ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ಪ್ಯೂರ್ಲಿ ಫಾರ್ ದ ಶಾರ್ಟ್ ಪೀರಿಯಡ್ ಅಂತ ನೀವು ಅರ್ಥವನ್ನು ಮಾಡ್ಕೋಬೇಕು. ಈ ಮಿಕ್ಸ್ಡ್ ಬ್ಯಾಂಕಿಂಗ್ ವ್ಯವಸ್ಥೆನ ನಾವು ಜರ್ಮನ್ ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೇವೆ. ಈ ಒಂದು ಮಿಶ್ರ ಬ್ಯಾಂಕಿಂಗ್ ಪದ್ಧತಿಗೆ ಜರ್ಮನಿಯ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಬ್ಯಾಂಕಿಂಗ್ ರಚನೆ ಬಹಳ ಒಂದು ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ನಾವು ಹೇಳ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ಕಮರ್ಷಿಯಲ್ ಬ್ಯಾಂಕಿಂಗ್ ಆರ್ಗನೈಸೇಷನಲ್ ಸೆಟಪ್ ಹೇಗಿದೆ ಅಥವಾ ಅದು ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ಅರ್ಥವನ್ನು ಮಾಡ್ಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಬ್ರಾಂಚ್ ಬ್ಯಾಂಕಿಂಗ್ ಮತ್ತು ಯೂನಿಟ್ ಬ್ಯಾಂಕಿಂಗ್ ಅಂತಂದ್ರೆ ಏನು, ಶಾಖಾ ಬ್ಯಾಂಕು ಮತ್ತು ಘಟಕ ಬ್ಯಾಂಕ್ಗಳ ಬಗ್ಗೆ ಅರ್ಥವನ್ನು ಮಾಡ್ಕೊಂಡಿದ್ದೇವೆ. ಜೊತೆಗೆ ನಾವು ಚೈನ್ ಬ್ಯಾಂಕಿಂಗ್ ಮತ್ತು ಗ್ರೂಪ್ ಬ್ಯಾಂಕಿಂಗ್ ಅನ್ನು, ಸರಪಣಿ ಬ್ಯಾಂಕಿಂಗ್ ಮತ್ತು ಗುಂಪು ಬ್ಯಾಂಕಿಂಗ್ ಪದ್ಧತಿಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಇನ್ನು ಮೂರನೇದಾಗಿ ಪ್ಯೂರ್ ಬ್ಯಾಂಕಿಂಗ್ ಮತ್ತು ಮಿಕ್ಸ್ಡ್ ಬ್ಯಾಂಕಿಂಗ್ ಅನ್ನು ಅಂದ್ರೆ ಏನು, ಶುದ್ಧ ಬ್ಯಾಂಕ್ಗಳು ಮತ್ತು ಮಿಶ್ರ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಅರ್ಥವನ್ನು ಮಾಡ್ಕೊಂಡಿದ್ದೇವೆ. ನನ್ನ ಮುಂದಿನ ಸೆಷನ್ನಲ್ಲಿ ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತಹ ಮತ್ತೊಂದು ವಿಷಯವನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೈಂಡ್ಲಿ ಶೇರ್ ದಿಸ್ video to all the students of second year BA so that they also should make use of my video. Thanks for watching once again. Jai Hind.